ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಆಲೂ ಪರೋಟ ಮಾಡ್ತಿದ್ದಾನೆ. ಆಲೂ ಪರೋಟ ಹೆಚ್ಚಿನ ಜನರಿಗೆ ಇಷ್ಟ, ಆದ್ರೆ ಅದು ಮಾಡ್ಲಿಕ್ಕಂತೂ ತುಂಬಾನೇ ಕಷ್ಟ. ಯಾಕಂದ್ರೆ ಬಟಾಟೆ ಹಾಕುವಾಗ ಒಮ್ಮೆ ಆಚೆ ಸೈಡ್ ಹೋಗ್ತದೆ, ಒಮ್ಮೆ ಈಚೆ ಸೈಡ್ ಹೋಗ್ತದೆ, ಕಷ್ಟ ಮಾಡ್ಲಿಕ್ಕೆ. ಸ್ಟಫಿಂಗ್ ಮಾಡಿದ್ರೆ ಅಲ್ಲ, ನಾನೊಂದು ಸಿಂಪಲ್ ಆದ ಮೆಥಡ್ ಹೇಳಿಕೊಡ್ತೇನೆ ಆಯ್ತಾ. ನೀವು ರೆಗ್ಯುಲರ್ ಚಪಾತಿ ಹೇಗೆ ಮಾಡ್ತೀರಿ ಅದೇ ರೀತಿಯಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಒಳ್ಳೆ ಸ್ವಾದಿಷ್ಟವಾದ ಆಲೂ ಪರೋಟ ಮಾಡ್ಬೋದು. ತುಂಬಾ ಸಿಂಪಲ್, ಈಸಿ ಹಾಗೂ ಟೇಸ್ಟಿ ಹಾಗೂ ಹೆಲ್ದಿ ಸಹ. ತುಂಬಾ ಹೆಲ್ದಿ. ಯಾವ ರೀತಿಯ ಮೈದಾ ಯೂಸ್ ಮಾಡ್ತಿಲ್ಲ ಇವತ್ತು. ಹೆಲ್ದಿ ಆದ ರೆಸಿಪಿ. ನಿಮ್ಮ ಡಯಟ್ ಟೈಮಲ್ಲಿ ಸಹ ನೀವು ಇದು ತಿನ್ಬೋದು. ಯಾಕಂದ್ರೆ ನಾನು ನಾರ್ಮಲ್ ಆದ ವೀಟ್ ಫ್ಲವರ್ ಯೂಸ್ ಮಾಡ್ತಿದ್ದೇನೆ, ಅಂದ್ರೆ ಗೋಧಿ ಹಿಟ್ಟು ಯೂಸ್ ಮಾಡ್ತಿದ್ದೇನೆ. ಸೊ ಸಿಂಪಲ್ ಆಗಿ ಟೇಸ್ಟಿಯಾಗಿ ಬರ್ತದೆ ಇದು ರೆಸಿಪಿ. ನೀವು ಸಹ ಟ್ರೈ ಮಾಡಿ. ಈಗ ರೆಸಿಪಿ ಸ್ಟಾರ್ಟ್ ಮಾಡುವಲ್ಲ. ಆಲೂ ಪರೋಟಗೆ ಬೇಕಾಗುವ ಸಾಮಗ್ರಿ: 1 ಟೀ ಸ್ಪೂನ್ ಮೆಣಸಿನ ಹುಡಿ, 1 ಟೀ ಸ್ಪೂನ್ ಗರಂ ಮಸಾಲ, 2 ಇಲ್ಲದೆ 3 ಬೇಕಿದ್ರೆ ನಿಮ್ಗೆ ಹೆಚ್ಚು ಖಾರ ಇಷ್ಟ ಇದ್ರೆ 3 ಹಸಿಮೆಣಸು ಯೂಸ್ ಮಾಡ್ಬೋದು, ಚಿಕ್ಕದಾಗಿ ಕಟ್ ಮಾಡಿ ಯೂಸ್ ಮಾಡಿ. 2 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನ್ ಜಜ್ಜಿದ ಜೀರಿಗೆ ಇಲ್ಲದೆ ಜೀರಿಗೆ ಪೌಡರ್ ಸಹ ಯೂಸ್ ಮಾಡ್ಬೋದು, ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು. ಇದರ ಜೊತೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಯೂಸ್ ಮಾಡಿ, ಹಾಗೂ 1 ಚಿಕ್ಕ ಈರುಳ್ಳಿ, 4 ದೊಡ್ಡದಾದ ಬಟಾಟೆ ಬೇಯಿಸಿ ಇಟ್ಟಿದ್ದೇನೆ. ಚಿಕ್ಕ ಬಟಾಟೆ ಯೂಸ್ ಮಾಡೋದಾದ್ರೆ 6 ರಿಂದ 7 ಬಟಾಟೆ ಹಾಕ್ಬೋದು. ಬಟಾಟೆಯನ್ನು ಒಳ್ಳೆ ರೀತಿಯಲ್ಲಿ ಇನ್ನು ಸ್ಮ್ಯಾಶ್ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಸ್ಮ್ಯಾಶ್ ಆದ ನಂತರ ನಾನು ಆಗ ಹೇಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕು: ಮಸಾಲ ಹಾಗೂ ಕೊತ್ತಂಬರಿ ಸೊಪ್ಪು, ನೀರುಳ್ಳಿ. ಇನ್ನು ಒಮ್ಮೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಮಸಾಲ ಹಾಗೂ ಬಟಾಟೆ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನು 3 ಕಪ್ ಗೋಧಿ ಹುಡಿ ಹಾಕ್ತಿದ್ದೇನೆ. ಇದರ ಜೊತೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಿದ್ದೇನೆ. ಇನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗ್ಬೇಕಾಯ್ತಾ. ನೀರು ಹಾಕದೆ ಮಿಕ್ಸ್ ಮಾಡಬೇಕು. ನೀರಿನ ಅವಶ್ಯಕತೆ ಇದ್ರೆ ಖಾಲಿ ನೀರು ಹಾಕಿ, ಇಲ್ಲದ್ರೆ ನೀರು ಹಾಕುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಡ್ರೈ ಆದ ಕಾರಣ ನಾನು ಸ್ವಲ್ಪ ನೀರು ಬಳಸ್ತಿದ್ದೇನೆ. ಹತ್ತು ನಿಮಿಷ ರೆಸ್ಟ್ ಮಾಡುವ ಮುಂಚೆ ಸ್ವಲ್ಪ ತುಪ್ಪ ಒಳ್ಳೆ ರೀತಿಯಲ್ಲಿ ಗ್ರೀಸ್ ಮಾಡಿ 10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. 10 ನಿಮಿಷ ಆದ ಮೇಲೆ ಹಿಟ್ಟು ಒಳ್ಳೆ ಸಾಫ್ಟ್ ರೀತಿಯಲ್ಲಿ ಬರ್ತದೆ. ಇನ್ನು ಚಪಾತಿ ಹೇಗೆ ಮಾಡ್ತೀರಿ ಹಾಗೇವೇ ಮಾಡಿದ್ರೆ ಆಯ್ತು, ಆದ್ರೆ ತೆಳು ಮಾಡಬಾರ್ದು. ಸ್ವಲ್ಪ ದಪ್ಪ ರೀತಿಯಲ್ಲಿ ಲಟ್ಟಿಸಬೇಕು. ನನ್ನ ಹತ್ರ ಇರುವ ಕಬ್ಬಿಣದ ಪ್ಯಾನ್ ಅನ್ನು ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು. ಒಳ್ಳೆ ರೀತಿಯಲ್ಲಿ ಬಿಸಿ ಆದ ನಂತರ ಲಟ್ಟಿದ ಆಲೂ ಪರೋಟವನ್ನು ಹಾಕಿ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿದರೆ ಆಯಿತು. ಬೇಕಿದ್ದಲ್ಲಿ ತುಪ್ಪ ಹಾಕಿ, ನಿಮಗೆ ತುಪ್ಪ ಬೇಡಾದ್ರೆ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಸಿಂಪಲ್, ಟೇಸ್ಟಿ ಹಾಗೂ ಹೆಲ್ದಿಯಾದ ಆಲೂ ಪರೋಟ ರೆಡಿ. ಬಿಸಿ ಬಿಸಿಯೇ ನಿಮ್ಮ ಫ್ಯಾಮಿಲಿಗೆಲ್ಲ ಸರ್ವ್ ಮಾಡಿ. ಆಲೂ ಪರೋಟವನ್ನು ನೀವು ಹೀಗೆ ತಿನ್ಬೋದು, ಇಲ್ಲದ್ರೆ ಗಟ್ಟಿ ಮೊಸರು ಜೊತೆ ತಿಂದ್ರೆ ಅಂತೂ ಸೂಪರ್ ಆಗಿರ್ತದೆ. ಸಿಂಪಲ್ ಆದ ರೆಸಿಪಿ ನೋಡಿದ್ರಲ್ಲ, ಟ್ರೈ ಮಾಡಿ ಆಯ್ತಾ. ಟ್ರೈ ಮಾಡಿ ಮನೆಯವರಿಗೆಲ್ಲ ತಿನ್ನಿಸಿ, ಆನಂತರ ಕಮೆಂಟ್ ಮೂಲಕ ಹೇಳಿ ಹೇಗೆ ಆಯ್ತು ಈ ರೆಸಿಪಿ ಅಂತೇಳಿ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ಒಳ್ಳೆದಾದ ರೆಸಿಪಿ ಜೊತೆ ಬರ್ತೇನೆ. ಅಷ್ಟವರೆಗೆ ಟೇಕ್ ಕೇರ್.